ಸ್ನೇಹಿತರೆ, ಸಮಯದ ಮಹತ್ವ ಏನಂತ ಅದನ್ನು ಕಳೆದುಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ. ಉತ್ತರ ಪ್ರದೇಶದ ಒಂದು ಹಳ್ಳಿ, ಒಂದು ಮನೆಯಲ್ಲಿ ತಾಯಿ ಮತ್ತು ಮಗ ವಾಸವಾಗಿರ್ತಾರೆ. ತಾಯಿ ಪ್ರತಿದಿನ ತನ್ನ ಮನೆ ಕೆಲಸದ ನಂತರ ತರಕಾರಿ ವ್ಯಾಪಾರ ಮಾಡಿ ಬರೋ ಲಾಭದಲ್ಲಿ ಮಗನನ್ನು ನೋಡ್ಕೊಳ್ತಿರ್ತಾರೆ. ಇರೋದು ಒಬ್ಬ ಮಗ, PUC ತನಕ ಓದಿ ಕಾಲೇಜ್ ಹೋಗೋದು ನಿಲ್ಲಿಸಿರ್ತಾನೆ. 3 ವರ್ಷದ ಹಿಂದೆ ಬಂದ ಮಹಾಮಾರಿ ಕರೋನಾಕ್ಕೆ ತಂದೆ ಬಲಿಯಾಗಿರ್ತಾರೆ. ಅದರ ನಂತರ ಇವನು ಕಾಲೇಜಿಗೆ ಹೋಗೋದು ನಿಲ್ಲಿಸಿರ್ತಾನೆ. ದಿನಾಲೂ ಸ್ನೇಹಿತರೊಂದಿಗೆ ಊರೂರು ಸುತ್ತೋದು, ಕ್ರಿಕೆಟ್ ಆಡೋದು, ಹೀಗೆ ಕಾಲಹರಣ ಮಾಡ್ತಿರ್ತಾನೆ. ಹೋದಲ್ಲೆಲ್ಲ ಏನಾದರೂ ಒಂದು ಕಿರಿಕ್ ಮಾಡ್ಕೊಂಡು ಬರ್ತಿದ್ದ. ಕೆಲವೊಮ್ಮೆ ನೆರೆಹೊರೆಯ ಜೊತೆ ಗಲಾಟೆ ಮಾಡಿದ್ದು ಸಹ ಇದೆ. ಆದರೆ ತಾಯಿ ಮಾತ್ರ ತನ್ನ ಮಗ ಇಂದೆಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಸುಮ್ಮನಾಗ್ತಾರೆ. ಆದರೆ ಬರ್ತಾ ಬರ್ತಾ ಇವನ ನಡವಳಿಕೆ ತುಂಬ ಬದಲಾಗುತ್ತೆ. ಊಟ ತಿಂಡಿಗೆ ಮಾತ್ರ ಮನೆಗೆ ಬರ್ತಿದ್ದ. ತಾಯಿಗೆ ಸ್ವಲ್ಪನೂ ಹೆಲ್ಪ್ ಮಾಡ್ತಿಲ್ಲ ಆಯಿತು. ಒಂದಿನ ತಾಯಿ ಇವನನ್ನು ಹೀಗೆ ಬಿಟ್ಟರೆ ನನ್ನ ಕೈ ತಪ್ಪಿ ಹೋಗ್ತಾನೆ ಅಂತ ಹೇಳಿಬಿಟ್ಟು ಅವನು ಕರೆದುಬಿಟ್ಟು, ಮಗನೇ, ನನಗೆ ನೀನೊಬ್ಬನೇ ಇರುವುದು. ಒಂದು ವೇಳೆ ನಾಳೆ ನಾನೇನೋ ಸತ್ತು ಹೋದರೆ ನಿನ್ನನ್ನು ನೋಡ್ಕೊಳ್ಳೋರು ಯಾರು, ನಿನ್ನ ಜೀವನದ ಕಥೆ ಏನು ಅಂತ ಹೇಳಿಬಿಟ್ಟು ಭಾವುಕರಾಗ್ತಾರೆ. ಆರಂಭದಲ್ಲಿ ಸ್ವಲ್ಪ ಕೊಂಚ ರೇಗಿದ್ರು, ಆಮೇಲೆ ತುಂಬ ಫೀಲ್ ಆಗ್ತಾನೆ. ಕಣ್ಣಂಚಲ್ಲಿ ನೀರು ಸಹ ಬರುತ್ತೆ. ಯಾಕಂತ ಹೇಳಿದರೆ ಅಪ್ಪ ಇಲ್ಲ, ಇರೋದು ಅಮ್ಮ ಮಾತ್ರ. ಒಂದು ವೇಳೆ ಅಮ್ಮನನ್ನು ಸಹ ಕಳೆದುಕೊಂಡರೆ ಅಂತ ಹೇಳಿಬಿಟ್ಟು ಫೀಲ್ ಆಗ್ತಾನೆ. ಅದರ ನಂತರ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ತಾಯಿಗೆ ಹೆಲ್ಪ್ ಮಾಡಲು ನಿರ್ಧರಿಸ್ತಾನೆ. ಸುಮಾರು ವಾರ 15 ಹಿಂಗೆ 15 ದಿನ ಹೆಲ್ಪ್ ಮಾಡ್ತಾನೆ. ಅದ ನಂತರ ಮತ್ತೆ ಸ್ನೇಹಿತರ ಸಾಹಸಕ್ಕೆ ಬಿದ್ದು ಮತ್ತೆ ಊರು ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ನದಿ ದಂಡೆಯಲ್ಲಿ ಕೂತಿರ್ತಾನೆ. ಅಲ್ಲಿ ಚಿಕ್ಕ ಮಕ್ಕಳ್ಯಾರು ಒಂದು ಪ್ಲಾಸ್ಟಿಕ್ ಕವನಲ್ಲಿ ಕಲ್ಲುಗಳನ್ನು ತುಂಬಿಟ್ಟಿರ್ತಾರೆ. ಆ ಕಲ್ಲಿನ ಕವನ್ನು ಓಪನ್ ಮಾಡಿಬಿಟ್ಟು ಒಂದೊಂದೇ ಕಲ್ಲನ್ನು ಹೊಳೆಗೆ ಎಸೆತಾ ಇರ್ತಾನೆ. ಹೀಗೆ 1 ಗಂಟೆ 2 ಗಂಟೆ ಹೋಗುತ್ತೆ. ಸಮಯ ಹೋಗೋದೇ ಗೊತ್ತಾಗಲ್ಲ ಇವನಿಗೆ. ಸಡನ್ನಾಗಿ ಇವನ ಸ್ನೇಹಿತನಿಂದ ಕಾಲ್ ಬರುತ್ತೆ, ಕೂಡಲೇ ನಿಮ್ಮ ಮನೆ ಹತ್ತಿರ ಬಾ ಅಂತ. ಬೈಕ್ ತಗೊಂಡು ಮನೆ ಹತ್ರ ಹೋಗ್ತಾನೆ. ಮನೆ ಹತ್ತಿರ 108 ಜನ ಸೇರಿದರು. ಗಾಬರಿಯಿಂದ ಜನರ ಗುಂಪನ್ನು ಭೇದಿಸಿ ಮುಂದೆ ಒಳಗೆ ಹೋಗಿ ನೋಡ್ತಾನೆ. ಆಗಬಾರದ ಒಂದು ಘಟನೆ ಆಗಿರುತ್ತೆ ಸ್ನೇಹಿತರೆ. ರಸ್ತೆ ದಾಟುವಾಗ ವೇಗವಾಗಿ ಬಂದಂಥ ಲಾರಿ ಇವನ ಅಮ್ಮನನ್ನು ಬಲಿ ಪಡೆದುಕೊಂಡಿರುತ್ತೆ. ಅದನ್ನು ನೋಡಿ ಇವನ ಜಂಘಾಬಲವೇ ಒದಗಿ ಹೋಗುತ್ತೆ. ಪ್ರತಿದಿನ ನನಗೋಸ್ಕರ ಕಷ್ಟಪಡ್ತಿದ್ದ ನನ್ನ ಅಮ್ಮ ಇಂದು ನನ್ನ ಕಣ್ಣು ಎದುರುಗಡೆ ಶವವಾಗಿ ಬಿದ್ದಿರೋದನ್ನು ನೋಡಿ ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ತುಂಬ ನೊಂದ್ಕೊಳ್ತಾನೆ ಕೂಡ. ಯಾಕಂತ ಹೇಳಿದರೆ, ನಾನು ನದಿಯ ಬಳಿ ಕಾಲಹರಣ ಮಾಡದೆ ನನ್ನ ಅಮ್ಮನಿಗೆ ಏನಾದರೂ ಸಹಾಯ ಮಾಡಿದರೆ ಇಂದು ನನ್ನ ಅಮ್ಮ ಬದುಕಿರ್ತಿದ್ಲು. ನಾನು ನನಗೆ ಎಸ್ತಿದ್ದು ಕಲ್ಲನ್ನಲ್ಲ, ನನ್ನ ಬಾಳಿನ ಅಮೂಲ್ಯವಾದ ವಜ್ರವನ್ನು ಅಂತ ಗಳಗಳನ್ನೇ ಹತ್ಬಿಡ್ತಾನೆ. ಸ್ನೇಹಿತರೆ, ಅದಕ್ಕೆ ಹೇಳೋದು, ಸಮಯ ಯಾರಿಗೂ ನಿಲ್ಲೋದಿಲ್ಲ. ಅದನ್ನು ತನ್ನ ಕೆಲಸ ಮಾಡುತ್ತೆ. ಆದರೆ ನಮ್ಮ ಕರ್ತವ್ಯ ನಾವು ಸಮಯಕ್ಕೆ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೊಣೆಗಾರರು ನಾವೇ ಆಗಿರ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.